ನಮಸ್ತೆ ಸರ್. ಸರ್ ಎಷ್ಟು ವರ್ಷದಿಂದ ಈ ಒಂದು ಕಳ್ಳೆಕಾಯಿ ಪರ್ಸೆಗೆ ಬರ್ತಿದ್ದೀರಾ? ನಾವು 5 ಇಯರ್ಸ್ ಇಂದ ಬರ್ತಾ ಇದ್ದೀವಿ. ಎವ್ರಿ ಇಯರ್ ಎವ್ರಿ ಇಯರ್ ಮಿಸ್ ಮಾಡಲ್ಲ? ಮಿಸ್ ಮಾಡಲ್ಲ. ಫ್ಯಾಮಿಲಿ ವಿತ್ ಫ್ಯಾಮಿಲಿ ನೋಡಿ ಇಲ್ಲೇ ಇದ್ದಾರೆ ಫ್ಯಾಮಿಲಿ ಎಲ್ಲ. ಆಮೇಲೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್. ದರ್ಶನ ಆಯ್ತಾ ಸರ್? ಜನ ನೋಡಿದ್ರೆ ಸುಖ. ಎಲ್ಲಿ ತುಂಬಾ ರೆಸ್ಟ್ ಇದೆ, ಹೌದೌದು. ಅದಕ್ಕೆ ಎಲ್ಲ ಫಸ್ಟ್ ಇದೆಲ್ಲ ನೋಡ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ ಅಂತ. ಎಲ್ಲ ಸುತ್ತಾಡ್ಕೊಂಡು ಆಮೇಲೆ ಹೋಗೋಣ ಅಂತ. ಎಲ್ಲ ನೋಡ್ಕೊಂಡು ಕಳೆಕಾಯಿ ತಿನ್ಕೊಂಡು ಕಳೆಕಾಯಿ ಪರಿಚಯ ಮಾಡ್ಬೇಕು ಅಂತ ಜೋರ್ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ನಿಮ್ಗೆ ಹೆಂಗ ಅನಿಸ್ತು? ಮಾತಾಡಿ, ಪರವಾಗಿಲ್ಲ. ಓಕೆ ಓಕೆ ಸರ್, ನೀವು ಇರೋದು ಸರ್ ಎಲ್ಲಿಂದ ಬಂದಿರಿ ಸರ್? ಸರ್ ನಾವು ರಾಜಾಜಿನಗರದಿಂದ. ರಾಜಾಜಿನಗರದಿಂದ ಅಷ್ಟು ದೂರದಿಂದ ಬಂದಿರಿ ಇಲ್ಲಿಗೆ? ಹೌದು. ಬಂದೇ ಬರ್ತೀರಾ? ಭಾರಿ ಚೆನ್ನಾಗಿ, ತುಂಬಾ ಒಳ್ಳೆ ಚೆನ್ನಾಗಿರುತ್ತೆ. ಓಕೆ ಓಕೆ. ಡೇ ಅಂದ್ರೆ ಇದು 3 ಡೇಸ್ ನಡೀತದಲ್ಲ, ಒಂದೇ ದಿನ ಬರ್ತೀರಾ? ಇಲ್ಲ, 3 ಡೇಸ್ ಬರ್ತೀವಿ. ನಾಳೆ ಮತ್ತೆ ಬರ್ತೀವಿ. ರಿಯಲಿ? ನಾಳೆ ಲಾಸ್ಟ್ ಅಲ್ವಾ, ಅದರಿಂದ ಮತ್ತೆ ನಾಳೆ ಮತ್ತೆ ಬಂದೇ ಬರ್ತೀವಿ. 6 o'clock ಬಂದ್ಬಿಡ್ತೀವಿ ನಾವು. ಸೂಪರ್ ಸರ್, ಸೂಪರ್. ಓಕೆ, ಥ್ಯಾಂಕ್ ಯು. ಊಟ ಗಿಟ ಎಲ್ಲ ಮಾಡ್ಕೊಂಡೇ ಬಂದ್ಬಿಡ್ತೀವಿ. ಸಾಯಂಕಾಲ ಹೋಗೋಷ್ಟಲ್ಲಿ ಊಟ ಮತ್ತೆ ಮಾಡ್ತೀವಿ. ನೈಟ್ ಲೇಟ್ ಆಗಿರುತ್ತಲ್ಲ, ಲೇಟ್ ಅದಕ್ಕೆ ರೆಡಿ ಆಗ್ಬಿಡುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಾತ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಬರ್ತಿದ್ದೀರಿ ಸರ್? ನಾವು ಬಂದಿರೋದು ಕೊಪ್ಪಳ ಡಿಸ್ಟಿಕ್ ಕನಕಗಿರಿ ತಾಲೂಕು ಅಡಿಬಾವಿ ಚಿಕ್ಕತಾಂಡ. ಸರ್ ಇಲ್ಲೇ ಸ್ಟೇ ಮಾಡಿ ಅಂದ್ರೆ ಇಲ್ಲೇ ನೀವು ಇದ್ದೀರಾ? ಪರ್ಸೆಗೆ ಅಂತ ಬಂದಿದ್ದೀರಾ ಸರ್? ಜಾತ್ರೆಗೆ ಅಂತ ಬಂದಿದ್ದೀವಿ ಸರ್. ಇದು ಕಡ್ಲಿಕಾಯಿ ಜಾತ್ರೆ ಭಾಳ ವಿಶೇಷವಾಗಿ ನಡೆಯೋಂಥ ಜಾತ್ರೆ ಇದು. ಇದು ನೋಡಿದರೆ ರಾಜಧಾನಿ ಬೆಂಗಳೂರಲ್ಲಿ ನಡೆಯೋಂಥ ಜಾತ್ರೆ ಇದು. ಈ ಜನಸಾಗರ ನೋಡಿದರೆ ಭಾಳ ಖುಷಿ ಅನ್ನಿಸ್ತದೆ ಸರ್. ಇದು ಭಾಳ ಮನಸ್ಸಿಗೆ ಭಾಳ ನೆಮ್ಮದಿ ಆಗುತ್ತೆ ಸರ್. ಇದು ಈ ಜಾತ್ರೆ ನೋಡಿದರೆ ಆ ರೀತಿ ಅಭಿವೃದ್ಧಿಯಾಗಿ ಜಾತ್ರೆ ನಡೀತಿದೆ ಸರ್. ಒಳಗಡೆ ಹೋಗಿದ್ರ ಸರ್? ದೇವಸ್ಥಾನ ದರ್ಶನ ಮಾಡ್ಕೊಂಡ್ರ ಸರ್? ನಮ್ಮ ಮೊಣಕಾಲು ನೋವು ಇರೋದಕ್ಕೆ ದರ್ಶನ ಆಗಕ್ಕೆ ಹೋಗಿಲ್ಲ ಸರ್. ನಮ್ಮ ಮಳೆಯ ಮಗಳವ್ರು ಹೋಗಿರಿ ಸರ್. ಅದಕ್ಕೆ ನೀವು ಇಲ್ಲಿ ವೇಟ್ ಮಾಡ್ತಿದ್ದೀರಾ ಅವ್ರಿಗೋಸ್ಕರ? ನಾವು ಇಲ್ಲಿ ಅವ್ರ ಸಲುವಾಗಿ ಲೇಟ್ ಮಾಡ್ಲಿಕ್ಕತ್ತೀವಿ ಸರ್. ನಮ್ಮ ಮೊಣಕಾಲು ನೋವು ಇರೋದಕ್ಕೆ ದರ್ಶನ ಆಗಿಲ್ಲ ಸರ್. ಇಲ್ಲಿಂದ ನಾವು ದರ್ಶನ ಆಗಿ ಬರ್ತಿದ್ದೀವಿ ಸರ್. ಜನ ನೋಡ್ತಾ ಇದ್ರೆ ತುಂಬಾ ತುಂಬಾ ಜನ ಬರ್ತಾ ಇದಾರೆ ಅಂತ ಅನಿಸುತ್ತೆ. ಭಾಳ ಆಂಧ್ರ ತಮಿಳ್ನಾಡು ಕರ್ನಾಟಕ ಎಲ್ಲ ಜನ ಭಾಳ ಸೇರಿರ್ತಾರೆ ಸರ್ ಇಲ್ಲಿ. ಈ ಜನ ಸಾಗರ ನೋಡಿದರೆ ಭಾಳ ಖುಷಿ ಅನಿಸ್ತೈತೆ ಸರ್. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಎಷ್ಟು ಜನ ಬಂದಿದ್ದೀರಾ ಸರ್? ನಾವು ಒಂದು 6 ಜನ ಬಂದೀವಿ ಸರ್. 6 ಜನ? 6 ಜನ. ಓಕೆ. ಗಾಡಿ ಇಲ್ಲೆಲ್ಲ ತಗೊಂಡು ಹೋಗಿಲ್ಲ, ನಡ್ಕೊಂಡೇ ಬಂದಿರ್ತೀರಾ ಅಷ್ಟು ದೂರದಿಂದ? ಕಾರ್ ತೊಗೊಂಡ್ಬಂದೀವಿ ಸರ್. ಒಂದು ಅರ್ಧ ಕಿಲೋಮೀಟರ್ ದೂರ ಬಿಟ್ಟು ಇಲ್ಲಿಗೆ ಬಂದೀವಿ ಸರ್. ಇಲ್ಲಿ ತನಕ ನಡೆಯೋದಾಯ್ತು. ಇಲ್ಲಿಂದ ನೀವೇ ಹೋಗಿ ಬರ್ರಿ ಅಂತ ಅವ್ರಿಗೆ ಕಳಿಸ್ಕೊಟ್ಟಿನಿ ಸರ್. ಓಕೆ, ನಿಮ್ಮ ಫ್ಯಾಮಿಲಿಗೆ ಇಲ್ಲಿಂದ ಅಲ್ಲಿಗೆ ಏನಾದ್ರು ಹೇಳ್ಬೇಕಂದ್ರೆ ಹೇಳಿ ಸರ್. ಸರ್, ಅದು ಜಾತ್ರೆ ಬಗ್ಗೆ ಅವ್ರು ಮತ್ತೆ ಅವ್ರು ಬಂದು ಅವ್ರಿಗೆ ಭೇಟಿ ಆದಮೇಲೆ ಮತ್ತೆ ಆ ವಿಷಯ ಏನನ್ನೋದು ಮಾತಾಡೋದು ಸರ್. ಇನ್ನೂ ಬಂದಿಲ್ಲ ಸರ್ ಅವರು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ಮಾನಪ್ಪ ಅಂದ್ಬಿಟ್ಟು ಸರ್. ಸರ್ ಯಾವ ಊರು ಸರ್? ಸರ್ ನಂದು ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು ಬಯ್ಯಾಪುರ ಸರ್. ನಂತೂರು. ಸರ್ ನೀವು ವರ್ಕ್ ಮಾಡುವಂಥದ್ದು? ವರ್ಕ್ ಬೆಳಂದೂರು ಪೊಲೀಸ್ ಸ್ಟೇಷನ್ ಸರ್. ಪೊಲೀಸ್ ಸ್ಟೇಷನ್? ಹೌದು. ಏನು ಸರ್ ಪೊಲೀಸ್ ಸ್ಟೇಷನ್? ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಸರ್. ಓ ಸರ್, ಓಕೆ. ಸರ್ ರಾಯಚೂರಿಂದ ಜಾತ್ರೆಗೆ ಅಂತ ಬಂದ್ರಿ ಅಂತ ಅಂದ್ಬಿಟ್ಟು ಅಪ್ಪ ಅವ್ರು ಇವಾಗ ತಾನೇ ಹೇಳಿದ್ರು. ಸರ್ ಏನು ಸರ್ ಅಲ್ಲಿ ಅಷ್ಟು ದೂರಿಂದ ಇಲ್ಲಿವರೆಗೂ ಬರುವಂಥದ್ದು ಏನಿದೆ ಅಂತ? ವಿಶೇಷವಾಗಿ ಯಾಕಂದ್ರೆ ರೈತರು ಸುಮಾರು ಬೆಳೆದಿರೋದು ಕಡಲೆಕಾಯಿಗಳು ಅದು ನೋಡ್ಕೊಂಡು ತೋರ್ಸಂಬರ ನಮ್ಮ ಮಾವರಿಗೆ ಅಂದ್ಬಿಟ್ಟು, ಅವರು ರೈತರಲ್ವಾ, ಅದಕ್ಕೆ ತೋರ್ಸಂಬರ ಅನ್ನೋದು ವಿಶೇಷವಾಗಿ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೀವಿ ಸರ್. ಓಕೆ ಸರ್, ಒಳಗಡೆ ಹೋಗಿದ್ರಂತೆ, ಜನ ಹೇಗಿದೆ ಸರ್? ಭಯಂಕರ ಜನ, ಭಯಂಕರ ರಶ್ ಇದೆ ಸರ್. ಭಾಳ ತುಂಬ ಜನ ಇದೆ ಸರ್. ದರ್ಶನ ಆಯ್ತಾ ಸರ್? ದರ್ಶನ ಆಯ್ತು ಸರ್. ಓಕೆ ಓಕೆ. ತಾತನ ಅವಲ್ಲ ಕೇಳಿದ್ದೀನಿ ನಾನು. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಸರ್. ಹೆಸರು ಮೇಡಮ್? ನನ್ನ ಹೆಸರು ಶಿಲ್ಪಾ ಅಂತ. ಓಕೆ ಮೇಡಮ್. ಮೇಡಮ್ ಹೆಂಗ ಅನ್ನಿಸ್ತು ಜಾತ್ರೆ ಎಲ್ಲ ನೋಡಿ? ಖುಷಿ ಆಗುತ್ತೆ ಸರ್ ನೋಡಿ. ನಾವು ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್? ಅದೇ ಜಾತ್ರೆಗೆ ಅಂತ ಬಂದ್ರಿ ಅಂತ ಅಲ್ಲಿಂದ ದೂರ? ಸರ್ ಇಲ್ಲೇ ನಾವು ಇರೋದು ಬೆಂಗಳೂರು ಬೆಳಂದೂರಲ್ಲಿ. ಅಪ್ಪಾರು ಬಂದಿದ್ರಲ್ಲ, ಕರ್ಕೊಂಡು ಹೋಗಿ ತೋರಿಸ್ಕೊಂಬರೋಣ ಅಂತ ಬಂದ್ವಿ. ಓಕೆ ಮೇಡಮ್, ಚೆನ್ನಾಗಿತ್ತು ಎಲ್ಲ? ಚೆನ್ನಾಗಿದೆ. ಎಲ್ಲ ಎಂಜಾಯ್ ಮಾಡಿದ್ರಿ ಎಲ್ಲ? ಎಂಜಾಯ್ ಮಾಡಿದ್ವಿ ಮೇಡಮ್. ಮೇಡಮ್ ಅವ್ರು ಸಿಕ್ಕಿದ್ದು ಖುಷಿ ಆಯ್ತು. ಏನೋ ನೋಡಿದ್ವಿ. ಮೇಡಮ್ ಅವ್ರ ಹತ್ರ ಅವಲೇ ನಾವು ಮಾತಾಡ್ಸಿದ್ವಿ. ಅಪ್ಪ ಫೋಟೋ ನೋಡಿದ್ವಿ ನಾವು ಫೋನಲ್ಲಿ, ಅದಕ್ಕೆ ನೋಡೋಣ ಅಂತ ಫೋಟೋ. ಮೇಡಮ್ ನಿಮಗೆ ನಿಮ್ಮ ಫ್ಯಾನ್ಸ್ ಎಲ್ಲ ಮಾತಾಡಿ ಇವಾಗ ಲೈವ್ ಆಗಿ ಸಿಕ್ಬಿಟ್ಟಿದ್ರು ನಮ್ಮ ಕೈಗೆ. ಫ್ಯಾನ್ಸ್ ಜೊತೆ ಇದ್ದಾಗೆ ಹೆಂಗ ಅನಿಸ್ತಾ ಮೇಡಮ್? ತುಂಬಾ ಖುಷಿ ಆಗುತ್ತೆ. ಪಾಪ ಅವ್ರು ಅಲ್ಲೆಲ್ಲೋ ಇದ್ರಂತೆ, ಅಲ್ಲಿಂದ ಬಂದ್ರಂತೆ. ತುಂಬಾ ಖುಷಿ ಆಯ್ತು. ಅಂಕಲ್ ಪಾಪ ಕರ್ತಿದ್ದಾರೆ. ಯಾವ ಊರು ನಿಮ್ದು? ನಮ್ದು ಕೊಪ್ಪಳ ಡಿಸ್ಟಿಕ್. ನಮ್ಮ ಯಜಮಾನ್ದು ರಾಯಚೂರು. ರಾಯಚೂರಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಗೇನು ಅನಿಸ್ತು? ತುಂಬಾ ಖುಷಿ ಆಯ್ತು. ಇವ್ರು ನೋಡಿ ಅಲ್ಲಿಂದ ಓಡ್ಕೊಂಡು. ಖುಷಿ ಆಯ್ತಾ ಅಕ್ಕ ನೋಡಿ? ತುಂಬಾ ಖುಷಿ ಆಯ್ತು. ನೋಡ್ತೀರಾ ಅವ್ರ ಸೀರಿಯಲ್? ನೋಡ್ತೀವಿ. ದೀಪ ತಂಗಿ ಅವರು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.